ಇದು ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇರುವಂತಹ ಸ್ಫೋಟಕ ಸ್ಟೋರಿ. ಇದು ರಾಷ್ಟ್ರ ರಾಜಕಾರಣದಲ್ಲಿ ಸಂಚಲನ ಮೂಡಿಸುವಂತಹ ಸ್ಟೋರಿ. ಇದು ಮಂಡ್ಯ ಎಂಬ ಇಂಡಿಯಾ ರಣಕಾಳಗಕ್ಕೆ ಸಂಬಂಧಿಸಿದಂತಹ ಸುದ್ದಿ. ಈ ಸುದ್ದಿ ಸ್ಫೋಟದಿಂದ ರಾಜ್ಯ ರಾಜಕಾರಣದಲ್ಲಿ ಸಂಚಲನ ಆಗೋದು ನಿಶ್ಚಿತ. ಅಣ್ಣನ ನೋಟು ಅಕ್ಕಂಗೆ ಓಟು ಅನ್ನುತ್ತಿದ್ದವರಿಗೆ ಈಗ ಆ ಭಯ ಶುರುವಾಗಿದೆ. ಚುನಾವಣಾ ಆಯೋಗವನ್ನ ಭೇಟಿ ಮಾಡಿದ ಸುಮಲತಾಗೂ ಕೂಡ ಢವ ಢವ ಶುರುವಾಗಿದೆ. ಚುನಾವಣಾ ಅಧಿಕಾರಿಗಳ ಭೇಟಿ ವೇಳೆ ಸುಮಲತಾ ವ್ಯಕ್ತಪಡಿಸಿದ್ರ ಆ ಒಂದು ಅನುಮಾನ. ಹಾಗಾದ್ರೆ ಏನದು ಅನುಮಾನ? ಇದು ಪಬ್ಲಿಕ್ ಟಿವಿಯ ಬಿಗ್ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಿವೀಲ್ ಮಾಡ್ತೀವಿ. ನೀವು ಕೂಡ ಶಾಕ್ಗೆ ಒಳಗಾಗ್ತೀರಾ. ಇದು ಅಂತಿಂತ ಅನುಮಾನ ಅಲ್ಲ, ಬರೋಬ್ಬರಿ ಕೋಟಿ ಕೋಟಿ ವಿಚಾರಕ್ಕೆ ಸಂಬಂಧಪಟ್ಟಂತಹ ಬ್ರೇಕಿಂಗ್ ನ್ಯೂಸ್. ಅಂತಿಂತ ಅನುಮಾನ ಅಲ್ಲ, ಬರೋಬ್ಬರಿ 100 ಕೋಟಿಯ ವಿಷಯ. ಮಂಡ್ಯ ರಣಕಣದಲ್ಲಿ ಮತ ಬಿತ್ತನೆಗೆ ಸಿದ್ಧವಾಗಿದೆಯಂತೆ. ಬರೋಬ್ಬರಿ 100 ಕೋಟಿ, ಒಂದಲ್ಲ ಸ್ವಾಮಿ ಎರಡಲ್ಲ ಸ್ವಾಮಿ, 100 ಕೋಟಿಯ ವಿಷಯ ಇದು. ಈಗಾಗಲೇ ಸಾಂಸ್ಕೃತಿಕ ನಗರಿ ತಲುಪಿದೆಯಂತೆ 100 ಕೋಟಿ ರೂಪಾಯಿ ಹಣ. ಮಂಡ್ಯದ ತಲೆ ಬಾಗಿಲಲ್ಲಿ ನಿಂತು ರಂಗ ಪ್ರವೇಶಕ್ಕೆ ಹಾಗಾದ್ರೆ ಆ 100 ಕೋಟಿ ಹಣ ಕಾದು ಕುಳಿತಿದ್ಯಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇದೆ. ದ್ರಾಕ್ಷಿ ಬುಟ್ಟಿಯಲ್ಲಿ 100 ಕೋಟಿ ಹಣವನ್ನ ಹಾಗಾದ್ರೆ ಹೇಗೆ ಮೈಸೂರಿಗೆ ತೆಗೆದುಕೊಂಡ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಬ್ರೇಕಿಂಗ್ ನ್ಯೂಸ್. ಆಯೋಗ ಚಾಪೆ ಕೆಳಗೆ ತೂರಿದ್ರೆ ರಾಜಕಾರಣಿಗಳು ರಂಗೋಲಿ ಕೆಳಗೆ ತೂರಿದ್ರಂತೆ. 100 ಅಡ್ಡದಾರಿಗಳ ಮೂಲಕ ಸಾಂಸ್ಕೃತಿಕ ನಗರಿ ತಲುಪಿತ್ತಂತೆ 100 ಕೋಟಿ ಹಣ. ಹೇಗಪ್ಪ ಅನ್ನೋ ಪ್ರಶ್ನೆಗೆ ಉತ್ತರ ನೋಡಿ ಇಲ್ಲಿದೆ. ದ್ರಾಕ್ಷಿ ಹಣ್ಣಿನ ಬುಟ್ಟಿಗಳಲ್ಲಿ ಮೈಸೂರಿಗೆ ಕೋಟಿ ಕೋಟಿ ಹಣವನ್ನ ಸಾಗಣೆ ಮಾಡಲಾಗಿದ್ಯಾ ಹಾಗಾದ್ರೆ ಅನ್ನೋ ಬಹುದೊಡ್ಡ ಪ್ರಶ್ನೆ ಕಾಡ್ತಿದೆ. ರೇಷ್ಮೆಗೂಡಿನ ಗಾಡಿಗಳ ಮೂಲಕ ರಾಮನಗರದ ಗಡಿ ದಾಟಿತ್ತಂತೆ ಕೋಟಿ ಕೋಟಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುಕೇಶ್. ನಿಜಕ್ಕೂ ಪ್ರತಿಯೊಬ್ರು ಕೂಡ ಶಾಕ್ಗೆ ಒಳಗಾಗಿದ್ವಿ. ಏನ್ ಕತೆ, ಯಾವ ರೀತಿ ಇದು ಇಷ್ಟು ಹಣವನ್ನ ಸಾಗಿಸ್ತಾ ಇದ್ದಾರೆ? ಯಾರಿಗೆ ಸೇರಿದ ಹಣ, ಏನು ಎತ್ತ? ಯಶೋಧ, ಖಂಡಿತ ಹೌದು. ಇದು ಮಂಡ್ಯದ ಅಖಾಡದಲ್ಲಿ ಕೇಳಿ ಬಂದಂತ ಮಾತು. ಸುಮಾರು 100 ಕೋಟಿಯ ಹಣದ ಹೂಡಿಕೆ, ಕುರುಡು ಕಾಂಚನ ಕುಣಿಯುತ್ತೆ ಬಾರಿ ಮಂಡ್ಯದ ಅಖಾಡದಲ್ಲಿ ಎನ್ನುವಂಥದ್ದು. ವಿಶೇಷವಾಗಿ
ಸುಮಲತಾ ಅಂಬರೀಶ್ ಅವರ ಬೆಂಬಲಿಗರು ಮಾಡಿದಂಥ ಆರೋಪಕ್ಕೆ ಪುಷ್ಟಿ ಕೊಡುವಂತ ರೀತಿಯಲ್ಲಿ ಮಂಡ್ಯದ ಅಖಾಡದಲ್ಲಿ ಕೆಲವು JDS ಕಾರ್ಯಕರ್ತರು ಇದೇ ಮಾತನ್ನ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಈ ವಿವಾದದ ಮೂಲ ಆಗಿರುವಂಥದ್ದು. ಅಂದ್ರೆ ಸುಮಲತಾ ಅಂಬರೀಶ್ ಅವರ ಬೆಂಬಲಿಗರು ಮಾಡಿದಂಥ ಆರೋಪಕ್ಕೆ ಪುಷ್ಟಿ ಕೊಡುವಂತ ರೀತಿಯಲ್ಲಿ ಮಂಡ್ಯದ ಅಖಾಡದಲ್ಲಿ ಕೆಲವು JDS ಕಾರ್ಯಕರ್ತರು ಇದೇ ಮಾತನ್ನ ಹೇಳ್ತಾ ಇದ್ದಾರೆ ಅನ್ನುವಂಥದ್ದು ಈ ವಿವಾದದ ಮೂಲ ಆಗಿರುವಂಥದ್ದು. ಅಂದ್ರೆ ಮಾಡ್ತಾರೆ ಮಗನನ್ನ ಗೆಲ್ಲಿಸಲಿಕ್ಕೆ ಈ ಮಟ್ಟದಲ್ಲಿ ನಿರೀಕ್ಷೆ ಇದೆ ಅನ್ನುವಂಥ ರೀತಿಯಲ್ಲಿ ಕಾರ್ಯಕರ್ತರು ಮಾತಾಡಿರುವಂಥದ್ದು. ಅದು ಎಲ್ಲೋ ಒಂದ್ ಕಡೆ ಸುಮಲತಾ ಅಂಬರೀಶ್ ಬೆಂಬಲಿಗರಿಗೆ ಒಂದು ರೀತಿಯ ಅನುಮಾನಕ್ಕೆ ಅಥವಾ ಸುತ್ತಮುತ್ತಲ ಊರುಗಳಿಗೆ ಹಣವನ್ನು ತಂದಿಡಲಾಗಿದೆ ಅನ್ನುವಂಥ ಅನುಮಾನಕ್ಕೆ ಕಾರಣವಾಗಿದ್ದಂಥದ್ದು. ಈ ಕುರುಡು ಕಾಂಚನದ ಬಗ್ಗೆ ನಿನ್ನೆ ಕೂಡ ಚುನಾವಣಾ ಆಯೋಗವನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಸುಮಲತಾ ಅವರು ತಮ್ಮ ಒಂದು ಅನುಮಾನವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ಆದರೆ ಈ ಸುದ್ದಿಗೆ ಯಾವುದು ಮೂಲ ಅನ್ನೋದಾದ್ರೆ ಖಂಡಿತವಾಗಿಯೂ ಕೂಡ ಹೇಳಿದಂಥ JDS ಕಾರ್ಯಕರ್ತರಿಗೂ ಅದರ ವಾಸ್ತವ ಏನು ಅನ್ನೋದು ಗೊತ್ತಿಲ್ಲ. ಆದರೆ JDS ಕಾರ್ಯಕರ್ತರ ಮಾತನ್ನ ಕೇಳಿ ಅನುಮಾನ ವ್ಯಕ್ತಪಡಿಸಿರುವಂಥ ಸುಮಲತಾ ಅಂಬರೀಶ್ ಅವರ ಬೆಂಬಲಿಗರಿಗೂ ಕೂಡ ಆ ಹಣದ ಮೂಲ ಯಾವುದು ಎಲ್ಲಿದೆ ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಆದರೆ ಇಂಥದ್ದೊಂದು ವಿಚಾರ ಮಂಡ್ಯದ ಅಖಾಡದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರುವಂಥದ್ದು, ಸುದ್ದಿ ಆಗ್ತಾ ಇರುವಂಥದ್ದು ಹೌದು ಯಶೋಧ. 100 ಅಡ್ಡದಾರಿಗಳ ಮುಖಾಂತರ ಕೋಟಿ ಹಣ ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಯಾವ ಅಡ್ಡದಾರಿಗಳು ಹಾಗಾದ್ರೆ ಸುಕೇಶ್ ಇಲ್ಲಿ? ಖಂಡಿತ ಸಾಕಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಹಣವನ್ನು ತಂದಿದ್ದಾರೆ ಅಂತ ಹೇಳೋದ್ರ ಜೊತೆಗೆ ಹೇಗೆಲ್ಲ ತಂದ್ರು ಅನ್ನುವಂಥದ್ದು ಕೂಡ ಅಷ್ಟೇ ರೋಚಕವಾಗಿ ಹೇಳ್ತಾ ಇದ್ದಾರೆ ಮಂಡ್ಯದ ಜನ. ಕೆಲವರು ಹೇಳುವಂಥದ್ದು ಹಣ್ಣಿನ ಬುಟ್ಟಿಯಲ್ಲಿ, ದ್ರಾಕ್ಷಿ ಹಣ್ಣಿನ ಬುಟ್ಟಿಯಲ್ಲಿ ಹಣ ಬಂತಂತೆ, ರಾಮನಗರದ ಗಡಿ ದಾಟಿದಂಥದ್ದು, ರೇಷ್ಮೆ ಗೂಡನ್ನು ತರುವಂತ ಲಾರಿಗಳಲ್ಲಿ ತಂದ್ರು ಅನ್ನುವಂಥದ್ದು. ಮತ್ತೊಂದು ಕಡೆ ಕಲ್ಪವೃಕ್ಷ ನಗರಿ ಮಂಡ್ಯದ ಜೊತೆ ಕೂಡ ಗಡಿ ಹಂಚಿಕೊಂಡಿರೋ ತುಮಕೂರಲ್ಲೂ ಕೂಡ ಎಳ್ನೀರು ಗಾಡಿಯಲ್ಲಿ ಬಂದಿದೆ ಅನ್ನುವಂಥ ರೀತಿಯಲ್ಲೂ ಕೂಡ ಮಾತಾಡಿದ್ದಾರೆ. ಓಕೆ, ಥ್ಯಾಂಕ್ ಯು ಸುಕೇಶ್.